ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ರ ಆಲ್ ಇನ್ ಒನ್ ಟಿಪ್ಸ್ ಚಾನಲ್ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆಯೇ ಕೆಲವೊಂದು ನೀವು ವೇಸ್ಟ್ ಅಂತ ಬಿಸಾಕೋ ವಸ್ತುಗಳಿಂದ ಈಗೂ ಕೂಡ ರಿಯೂಸ್ ಮಾಡ್ಕೊಳ್ಬೋದು. ಹಾಗೆಯೇ ಟೈಮ್ ಸೇವಿಂಗ್ ಟಿಪ್ಸ್ ಕೂಡ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ತಾ ಇದ್ದೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ, ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ, ಓಕೆನಾ? ಸೊ ಫ್ರೆಂಡ್ಸ್, ಬನ್ನಿ ಹಾಗಾದರೆ ತಡ ಮಾಡ್ತೇನೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲೇ ಟಿಪ್ ಯಾವುದಂತೇಳಿ ನೋಡ್ಕೊಂಡು ಬರೋಣ ಬನ್ನಿ. ಸೊ ಇಲ್ಲಿ ನೋಡ್ತಾ ಇದ್ರೆ ಈ ರೀತಿ ಚಾಕ್ಗಳನ್ನು ನಾವು ಡೈಲಿ ಮನೆಯಲ್ಲಿ ಯೂಸ್ ಮಾಡೋದ್ರಿಂದ ಬೇಗನೆ ಇದರ ಒಂದು ಶಾರ್ಪ್ನೆಸ್ ಹಾಳಾಗ್ತಾ ಇರುತ್ತೆ. ಸೊ ಇದನ್ನು ಟೀ ಕಪ್ಪಿನಿಂದ ಹೇಗೆ ಶಾರ್ಪ್ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಕಾಫಿ ಮಗ್ಗನ್ನು ಈ ರೀತಿ ಟರ್ನ್ ಮಾಡಿ ಬ್ಯಾಕ್ ಸೈಡ್ ಇದನ್ನು ಈ ರೀತಿ ಮೂವ್ ಮಾಡ್ತಾ ಬರಬೇಕು. ಈ ರೀತಿ ಮಾಡೋದ್ರಿಂದ ಚಾಕುಗಳು ಬೇಗನೆ ಶಾರ್ಪ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ನಾನು ಮೊದಲಿಗೆ ತೋರಿಸಿದಾಗ ಹೇಗಿತ್ತು ಚಾಕು, ಇವಾಗ ನೋಡಿ ಎಷ್ಟು ನೀಟಾಗಿ ಶಾರ್ಪ್ ಆಗಿದೆ ಅಂತ. ಸೊ ಈ ರೀತಿ ನೀವು ವೀಕ್ಲಿ 1 ಟೈಮ್ 2 ಟೈಮ್ ಮಾಡ್ಕೊಳ್ತಾ ಬಂದ್ರೆ ಈ ಚಾಕ್ಗಳು ತುಂಬಾನೇ ಶಾರ್ಪ್ ಆಗಿರುತ್ತೆ. ಆವಾಗ ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ. ಬೇಗನೆ ನೀವು ವೆಜಿಟೇಬಲ್ಸ್ ಎಲ್ಲಾನು ಕಟ್ ಮಾಡ್ಕೊಳ್ಬಹುದು. ಸೊ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಇವಾಗ ನಾನು ಒಂದು ಟೊಮೆಟೊನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ನೀರಿನಂಶ ಜಾಸ್ತಿ ಇರುವಂತಹ ವೆಜಿಟೇಬಲ್ಸ್ ಗಳನ್ನ ಕಟ್ ಮಾಡಿ ನಾವು ಹಾಗೇನೆ ಚಾಕ್ಗಳನ್ನ ಇಡೋದ್ರಿಂದ ಬೇಗನೆ ತುಕ್ಕು ಹಿಡಿತಾ ಇರುತ್ತೆ. ಸೊ ಈ ರೀತಿ ಈ ಒಂದು ಐರನ್ ಚಾಕ್ಗಳು ತುಕ್ಕು ಹಿಡಿಬಾರ್ದು ಅಂತಂದ್ರೆ ಏನ್ ಮಾಡ್ಬೇಕಂತ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ರೆ ಮನೆಯಲ್ಲಿ ಯೂಸ್ ಮಾಡುವಂತ ಕುಕಿಂಗ್ ಆಯಿಲ್ ಅನ್ನ ಇದ್ರ ಮೇಲ್ಗಡೆ ಒಂದ್ ಸ್ವಲ್ಪ ಅಪ್ಲೈ ಮಾಡಿ ಇಡೋದ್ರಿಂದ ಈ ಕಬ್ಬಿಣದ ಚಾಕುಗಳು ಬೇಗನೆ ತುಕ್ಕು ಹಿಡಿಯೋದಿಲ್ಲ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ, ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಸಾಬೂನುಗಳನ್ನು ನಾವು ಮನೆಯಲ್ಲಿ ಹಚ್ಕೊಳ್ಳೋದಕ್ಕಿಂತ ಇದನ್ನು ಈ ರೀತಿ ನಾವು ಬಾಕ್ಸಲ್ಲಿ ಇಟ್ಟು ವೇಸ್ಟ್ ಮಾಡೋದೇ ಜಾಸ್ತಿ ಇರುತ್ತೆ. ಸೊ ಆ ರೀತಿ ಆಗಬಾರ್ದು ಅಂತಂದರೆ ನೀವು ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಈ ಒಂದು ಸಾಬೂನು ಬಾಕ್ಸಿಗೆ ನಾನಿಲ್ಲಿ 2 ಈ ರೀತಿ ರಬ್ಬರ್ಗಳನ್ನು ಹಾಕ್ತಾ ಇದ್ದೀನಿ. ಈ ರೀತಿ ರಬ್ಬರನ್ನು ಹಾಕಿ ನೀವು ಮೇಲ್ಗಡೆ ಸಾಬೂನನ್ನು ಇಡೋದ್ರಿಂದ ಈ ಸಾಬೂನು ಬೇಗನೆ ನೀರಲ್ಲಿ ನೆನೆಯೋದಿಲ್ಲ. ನೀವು ಎಷ್ಟು ಯೂಸ್ ಮಾಡ್ತೀರಾ ಅಷ್ಟೇ ಹೋಗುತ್ತೆ ಹೊರತು ನೀವು ಬಾಕ್ಸಲ್ಲಿ ಹಾಗೇನೆ ಹಾಕ್ಬಿಡೋದ್ರಿಂದ ಅದು ನೀರಿನಂಶ ಹಾಗೇನೆ ಹಿಡ್ಕೊಂಡು ಬೇಗನೆ ಸಾಬೂನು ಕರಗಿ ಹೋಗ್ತಾ ಇರುತ್ತೆ. ಸೊ ಈ ರೀತಿ ನೀವು ರಬ್ಬರ್ನ ಹಾಕಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ಖಂಡಿತ ಯೂಸ್ಫುಲ್ ಆಗುತ್ತೆ. ಸಾಬೂನು ವೇಸ್ಟ್ ಆಗೋದಿಲ್ಲ, ಟ್ರೈ ಮಾಡಿ ನೋಡಿ. ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ನಾವು ಹೊಸ ಬಾರ್ಗೆನ ತಂದಾಗ ಏನಾಗ್ತಾ ಇರುತ್ತೆ, ಇದನ್ನು ನಾವು ಬಳಿತಾ ಇರ್ತೀವಿ ಕಸ, ಆದರೆ ಕಸ ಬಳಿತಿದ್ದೆವು ಇದರ ಒಂದು ಡಸ್ಟನ್ನು ಬಳಿತಾ ಇದ್ದೀವೋ ಗೊತ್ತೇ ಆಗೋದಿಲ್ಲ. ಸೊ ಈ ರೀತಿ ಪೊರ್ಕೆಗಳನ್ನು ತಂದ ತಕ್ಷಣ ನೀವು ಇದನ್ನು ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದು ಬೆಸ್ಟು. ಸೊ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಪೊರ್ಕೆ ಮೇಲ್ಗಡೆ ಈ ರೀತಿ ಬಾಚಣಿಕೆಯನ್ನು ಇಡೋದ್ರಿಂದ ನೀವು ಈ ಒಂದು ಪೊರ್ಕೆನ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಇದರಲ್ಲಿ ಇರ್ತಕ್ಕಂಥ ಡಸ್ಟ್ ಎಲ್ಲನೂ ಈ ರೀತಿ ರಿಮೂವ್ ಮಾಡಿಕೊಂಡ್ರೆ ನೀವು ನೀಟಾಗಿ ಹೊಸ ಪೊರ್ಕೆನ ಯೂಸ್ ಮಾಡ್ಬೋದು. ಸೊ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಈ ರೀತಿ ನೀವು ಕೂದಲನ್ನ ಯಾವ ರೀತಿ ಬಾಸ್ತಿರಲ್ವಾ, ಸೇಮ್ ಅದೇ ತರನೇ ಈ ರೀತಿ 1-2-3 ಸಲ ಬಾಸ್ತಾ ಬಂದ್ರೆ ಇದರಲ್ಲಿರ್ತಕ್ಕಂಥ ಡಸ್ಟ್ ಎಲ್ಲಾನು ರಿಮೂವ್ ಆಗುತ್ತೆ. ನಂತರ ನೀವು ಈ ಒಂದು ಹೊಸ ಪೊರ್ಕೆನ ನೀಟಾಗಿ ನೀವು ಮನೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಬಳಸ್ಕೊಡ್ಬೋದು. ಸೊ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಎಷ್ಟು ಡಸ್ಟ್ ಎಲ್ಲ ಔಟ್ ಸೈಡ್ ಬಂದಿದೆ ಅಂತ. ಇದೆಲ್ಲನೂ ಕಸದಲ್ಲಿ ಸೇರಿಸ್ಕೊಂಡ್ಬಿಟ್ರೆ ಕಸ ಬಳಿಯೋದಕ್ಕೂ ಆಗಲ್ಲ, ಈ ಒಂದು ಡಸ್ಟ್ ಅನ್ನ ಬಳಿಯೋದಕ್ಕೂ ಆಗೋದಿಲ್ಲ. ಸೊ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ, ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ನಾವು ಜೋಳದ ಹಿಟ್ಟು ಗೋಧಿ ಹಿಟ್ಟನ್ನು ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡ್ತೀವಿ. ಇದು ಒಂದು ಸ್ವಲ್ಪ ಜಾಸ್ತಿ ಗಾಳಿ ಆಡ್ತಾ ಇದೆ ಅಂತಂದರೆ ಒಂದು 15 ಡೇಸ್ಗಿನ ಜಾಸ್ತಿ ಆದರೆ ಸಾಕು. ಇದರಲ್ಲಿ ನುಸಿಗಳೆಲ್ಲ ಸೇರಿಕೊಂಡು ಈ ಹಿಟ್ಟಿನ ಜಿಗಿ ಅಂತ ಹೇಳ್ತೀವಿ ಅಲ್ವಾ, ಅದರಲ್ಲಿ ಇರ್ತಕ್ಕಂಥ ಜಿಗಿ ಎಲ್ಲನೂ ಹೋಗ್ಬಿಟ್ರೆ ಅಷ್ಟೊಂದು ಟೇಸ್ಟಿಯಾಗಿ ಬರೋದಿಲ್ಲ, ರೊಟ್ಟಿ ಆಗಲಿ ಚಪಾತಿ ಆಗಲಿ. ಸೊ ಇದರಲ್ಲಿ ನುಸಿ ಹಾಗೂ ಹುಳುಗಳು ಏನು ಸೇರ್ಕೊಳ್ಬಾರ್ದು ಅಂತಂದರೆ ಈ ಒಂದು ಟಿಪ್ಸ್ನ ಟ್ರೈ ಮಾಡಿ ನೋಡಿ. ಸೊ ನೋಡ್ತಾ ಇರ್ಬೋದು ಇಲ್ಲಿ ನಾನು ಒಂದು ಕಾಟನ್ ಬಟ್ಟೆಯಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಗೂ ಒಂದು 4 ಒಣಮೆಣಸಿನ್ಕಾಯಿನ ಹಾಕಿ ಈ ರೀತಿ ಗಂಟನ್ನ ಹಿಟ್ಟಿನ ಬಾಕ್ಸ್ ಅಲ್ಲಿ ಮುಳುಗಿಸಿ ಇಡೋದ್ರಿಂದ ಇದರ ಒಂದು ಸ್ಮೆಲ್ಗೆ ಇದರಲ್ಲಿ ನುಸಿ ಸೇರ್ಕೊಳ್ಳೋದು ಏನು ಆಗೋದಿಲ್ಲ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇದನ್ನ ಈ ರೀತಿಯಾಗಿ ಇಟ್ಟು ನೀವು ನಂತರ ಇದನ್ನ ಆರಾಮಾಗಿ ತೆಗೆದುಕೊಳ್ಬಹುದು. ಅದೇನು ಹಿಟ್ಟಲ್ಲಿ ಏನು ಸೇರ್ಕೊಳ್ಳೋದಿಲ್ಲ, ವರಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಈ ರೀತಿ ಮಾಡೋದ್ರಿಂದ ಹಿಟ್ಟು ತುಂಬಾ ದಿನಗಳವರೆಗೆ ಫ್ರೆಶ್ ಆಗಿ ಜಿಗಿ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಗೋಡೆಗೆ ಒಂದೊಂದ್ಸರಿ ಏನಾದರೂ ನೇತಾಕಬೇಕು ಫೋಟೋ ಏನಾದರೂ ಅಂದರೆ ಹೆಣ್ಮಕ್ಳಿಗೆ ಒಂದೊಂದ್ಸರಿ ಈ ರೀತಿ ಮಳೆ ಹೊಡಿಬೇಕಂದ್ರೂ ಭಯ ಬೀಳ್ತಾ ಇರ್ತಾರೆ. ಸೊ ಯಾಕಂದರೆ ಅದು ಎಲ್ಲಿ ಜಸ್ಟ್ ಮಿಸ್ ಆಗಿ ಕೈಗೆ ಬಿದ್ದುಬಿಡುತ್ತೆ ಅಂತೇಳಿ. ಸೊ ಆವಾಗ ನೀವು ಈ ಒಂದು ಟಿಪ್ಸ್ನ ಟ್ರೈ ಮಾಡ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ ವಿಡಿಯೋದಲ್ಲಿ ತೋರಿಸಿದಾಗೇ ನೀವು ಕೈಯಲ್ಲಿ ಈ ಒಂದು ಮಳೆನ ಇಟ್ಟು ಹೊಡೆಯೋದಕ್ಕಿಂತ ಈ ರೀತಿ ಬಾಚಣಿಕೆ ಒಳಗಿಂದ ನೀವು ಮಳೆನ ಸೇರಿಸ್ಕೊಂಡು ನಂತರ ಗೋಡೆಗೆ ಇಟ್ಟು ಹೊಡೆಯೋದ್ರಿಂದ ಅದು ಜಸ್ಟ್ ಸ್ಲಿಪ್ ಆದ್ರೂ ನಿಮ್ಮ ಕೈಗೆ ಏನು ಏಟ್ ಆಗೋದಿಲ್ಲ. ಸೊ ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ, ಓಕೆನಾ?
ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಗೆ ಇದರಲ್ಲಿ ಯಾವ ಟಿಪ್ಸ್ ಇಷ್ಟ ಆಯ್ತು ಅಂತಲೂ ಕೂಡ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ನಿಮ್ಗೆ ಯಾವ ಥರ ಟಿಪ್ಸ್ ಬೇಕಂತಲೂ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.